ಹಾವೇರಿ ತಾಲೂಕಿನ ಹೊಸರೀತಿ ಗ್ರಾಮದ ವೀರಪ್ಪಜ್ಜ ಎಂದೇ ಹೆಸರಾದ ವೀರಪ್ಪ ವಿರೂಪಾಕ್ಷಪ್ಪ ಕಲ್ಲೇದೇವರ್ ಅವರು ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸುತ್ತಿದ್ದಾರೆ. ಕೇವಲ 4ನೇ ತರಗತಿಯವರೆಗೆ ಶಿಕ್ಷಣ ಪಡೆದಿದ್ದು ಇವರಿಗೆ 2026ರಲ್ಲಿ 90 ವರ್ಷ ವಯಸ್ಸಾಗಿದ್ದರೂ ಆರೋಗ್ಯದಿಂದ ಇದ್ದಾರೆ. 2006ರಲ್ಲಿ ಗುರುಗಳಾದ KY ಪಿಡ್ಡಿ ಅವರು ನೂತನ ಶಾಲೆ ಪ್ರಾರಂಭಿಸುವ ಪ್ರಸ್ತಾಪದಿಂದ ಸ್ಫೂರ್ತಿಗೊಂಡು ಜಗಜ್ಯೋತಿ ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ರಾಷ್ಟ್ರಕವಿ ಕುವೆಂಪು ಶಿಕ್ಷಣ ಸಂಸ್ಥೆಯನ್ನು ಸ್ನೇಹಿತರ ಬಳಗ ಕಟ್ಟಿಕೊಂಡು ಆರ್ಥಿಕ ಸಂಕಷ್ಟದಲ್ಲಿಯೂ ಶಾಲೆ ಆರಂಭಿಸಿದ್ದಾರೆ. ಅಂದು 20 ಮಕ್ಕಳು ಪ್ರವೇಶ ಪಡೆದಿದ್ದು ಗ್ರಾಮದ ಮಧ್ಯಭಾಗದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭಿಸಲಾಗಿತ್ತು. ಈಗ 450 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದು ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಗ್ರಾಮದ ಸಮೀಪ ಇರುವ 2 ಎಕರೆ ಜಮೀನನ್ನು ಸಂಸ್ಥೆಯ ಅಧ್ಯಕ್ಷರಾದ ವೀರಪ್ಪಜ್ಜ ಮತ್ತು ಕಾರ್ಯದರ್ಶಿಯವರಾದ ಗುದ್ಲೆಪ್ಪ ಇಳಿಗೇರ್ ಇಬ್ಬರು ಖರೀದಿಸಿ ಸಂಸ್ಥೆಗೆ ದಾನವನ್ನು ನೀಡಿದ್ದಾರೆ. ಕೊಠಡಿಗಳ ನಿರ್ಮಾಣಕ್ಕಾಗಿ ವೀರಪ್ಪಜ್ಜ ಹಾಗೂ ಗುದ್ಲೆಪ್ಪ ಇಳಿಗೇರ್ ಸದಸ್ಯರಾದ ಶಿವಪ್ಪ ಗೋಪಾಳಿ, ಶಂಕರಪ್ಪ ಕಲ್ಲೇದೇವರ್, ಸುನಂದ ನಿಂಗಪ್ಪ ಶಾಗೋಟಿ, ದತ್ತಾತ್ರೇಯ ಲೋಣಕರ್, ವೈದ್ಯರಾದ ಮಹೇಶ್ ರೋಣಿಮಠ, ಶಂಕರಪ್ಪ ಮಾಗನೂರ್, ಮಂಜುನಾಥ್ ತೋಟಗೇರ್ ಇನ್ನು ಮುಂತಾದ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಕೊಠಡಿಗಳನ್ನು ಸ್ವಂತ ಹಣದಿಂದ ಕಟ್ಟಿಸಿ ಶಾಲೆಯನ್ನು ಪ್ರಾರಂಭಿಸಿದ್ದು ಹೆಮ್ಮೆಯ ವಿಷಯವಾಗಿದೆ. ಪ್ರಸ್ತುತ 2026-27ನೇ ಸಾಲಿನಲ್ಲಿ 450 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದು ಶಾಲಾ ಶೈಕ್ಷಣಿಕ ಪ್ರಗತಿಗೆ ಹಿಡಿದ ಕೈಗನ್ನಡಿಯಾಗಿದೆ. 14 ಜನ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ. ಕರೋನಾ ಸಮಯದಲ್ಲೂ ಶಾಲಾ ವಾಹನದಲ್ಲಿ ಮಕ್ಕಳ ಮನೆ ಮನೆಗೆ ಹೋಗಿ ಪಠ್ಯಪುಸ್ತಕಗಳನ್ನು ನೀಡಿ ಸ್ಫೂರ್ತಿ ನೀಡಿದ್ದಲ್ಲದೆ ಆ ಸಮಯದಲ್ಲಿ ಶಾಲೆಗೆ ರಜೆ ಇದ್ದರೂ ಆನ್ಲೈನ್ ಮುಖಾಂತರ ಶಿಕ್ಷಣವನ್ನು ನೀಡಿದ ಶಿಕ್ಷಕರಿಗೆ ಗೌರವಧನ ನೀಡಿ ಶಿಕ್ಷಕರ ನೆರವಿಗೆ ಶಾಲಾ ಮಂಡಳಿ ಧಾವಿಸಿದ್ದು ಶಿಕ್ಷಕರ ಬಗ್ಗೆ ಇರುವ ಕಾಳಜಿ ಎತ್ತಿ ತೋರಿಸುತ್ತದೆ. ವೀರಪ್ಪಜ್ಜ ಕಲ್ಲೇದೇವರ್ ಅವರು ತಮ್ಮ 90ನೇ ವಯಸ್ಸಿನಲ್ಲೂ ದಿನವೂ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಶಾಲೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಕಾಳಜಿಯನ್ನು ತೆಗೆದುಕೊಂಡು ಎಲ್ಲ ಪದಾಧಿಕಾರಿಗಳ ಬೆಂಬಲದಿಂದ ಈ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವುದು ಅವರ ಸಾಮಾಜಿಕ ಕಾರ್ಯ ಯುವ ಸಮುದಾಯಕ್ಕೆ ಮಾದರಿಯಾಗಿದೆ. ಸಂಸ್ಥೆಯ ಪ್ರಧಾನ ಗುರುಗಳಾದ ಪ್ರಕಾಶ್ ಬಳ್ಳಾರಿ ಅವರ ಮುಂದಾಳತ್ವದಲ್ಲಿ ಎಲ್ಲ ಸಿಬ್ಬಂದಿಗಳ ಪರಿಶ್ರಮದಿಂದ ಅತ್ಯುತ್ತಮವಾಗಿ ಶಾಲೆಯು ಮುನ್ನಡೆಯುತ್ತಿದ್ದು ನಿವೃತ್ತ ಪ್ರಿನ್ಸಿಪಾಲರಾದ HR ಎಡಳ್ಳಿ, ನಿವೃತ್ತ ಶಿಕ್ಷಕರಾದ KY ಪಿಡ್ಡಿ ಅಲ್ಲದೆ ಸಹಕಾರ ನೀಡುತ್ತಿರುವ ಎಲ್ಲ ಮಹನೀಯರ ಬೆಂಬಲ ಪ್ರೋತ್ಸಾಹ ಯಾವತ್ತೂ ಮರೆಯುವಂತಿಲ್ಲ ಎಂದು ಅಧ್ಯಕ್ಷರಾದ ವೀರಪ್ಪಜ್ಜ ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಂಜುನಾಥ್ ಈಳ್ಗೇರ್, ಸಹ ಕಾರ್ಯದರ್ಶಿಗಳಾದ ರವೀಂದ್ರಪ್ಪ ಜಂಗಳಿ, ಸದಸ್ಯರಾದ ಡಾಕ್ಟರ್ ದತ್ತಾತ್ರೇಯ ಲೋಣಕಾರ್, ಡಾಕ್ಟರ್ ಸೀತಾರಾಮ್ ಕಳ್ಳಿಮನಿ, ಲಲಿತಾ ಪಿಡ್ಡಿ, ಸರೋಜಾ ಅಂಕಲಕೋಟಿ, ವಿನೋದ ಈಳ್ಗೇರ್, ಶಾಂತವ ಕೋರಿ ಎಲ್ಲ ಪದಾಧಿಕಾರಿಗಳು ಅನ್ನದಾತರಾದ ವೀರಪ್ಪಜ್ಜ ವಿರೂಪಾಕ್ಷಪ್ಪ ಕಲ್ಲೇದೇವರ್ ಇವರ ಬಗ್ಗೆ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ತುಂಬಾ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಹೆಸರೇನ್ರಿ? ವೀರಪ್ಪ ವಿರೂಪಾಕ್ಷಪ್ಪ ಕಲ್ಲೇದೇವರ್. ನಿಮ್ಮ ಊರು? ತಾಲೂಕು ಹಾವೇರಿ, ಜಿಲ್ಲಾ ಹಾವೇರಿ. ನಿಮ್ಮ ಶಾಲೆ ಹೆಸರು? ನಮ್ಮ ಶಾಲೆಯ ಹೆಸರು ಜಗಜ್ಯೋತಿ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಕುವೆಂಪು ರಾಷ್ಟ್ರಕವಿ ಕುವೆಂಪು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ. ಈ ಶಾಲೆ ಕುವೆಂಪು ಅಂತ ಹೆಸರಿಟ್ರಲ್ಲ, ಇದು ಕುವೆಂಪು ಅಂತ ಹೆಸರಿಡಲಿಕ್ಕೆ ಕಾರಣ ಏನು? ಯಾಕೆ ಕುವೆಂಪು ಅಂತ ಹೆಸರಿಟ್ರಿ? ಅದು ಮನಸ್ಸಿಗೆ ಬಂತು ಈಸ್ ನಮಗೆ ಅಂತ ಕುವೆಂಪು ಅಂತ ಹೆಸರಿಟ್ರಿ. ಈ ಸಂಸ್ಥೆಯನ್ನು ನೀವು ಏನು ಕಟ್ಟಿದಿರಲ್ಲ, ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಿರಲ್ಲ, ಈ ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತ ಯಾಕೆ ನಿಮ್ಗೆ ಅನಿಸ್ತು? ಏನೋ ಒಂದು ಸಂಸ್ಥೆ ಕಟ್ಟಬೇಕಂತ ಬಂತು, ಅದಕ್ಕೆ ತಲೆ ಬಂತು, ಶುರು ಮಾಡಿದ್ವಿ. ಅದಕ್ಕೆ ನಮ್ಮ ಮಂದಿ ಕಟ್ಟಿ ಇಲ್ಲ ಅಂಥೇಳಿ ಪ್ರೋತ್ಸಾಹ ಕೊಡ್ತೀವಿ. ಅದಕ್ಕೆ ಪ್ರಾರಂಭ ಮಾಡಿದ್ರಿ. ಈ ನೀವು ಎಷ್ಟನೇ ಇಸ್ವಿಯೊಳಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರಿ? 2006 ಒಳಗೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರಿ. ಆ ಒಂದು ಸಂದರ್ಭದೊಳಗೆ ಮಕ್ಕಳ ಸಂಖ್ಯೆ ಎಷ್ಟಿತ್ತು? ಮಕ್ಕಳ ಸಂಖ್ಯೆ ಸ್ಟಾರ್ಟಿಂಗ್ ಒಂದು 20 ಹುಡುಗರು ಕೂರಿಸಿದ್ವಿ. 20 ಹುಡುಗರು. ಇಲ್ಲಿಗೆ ಈ ಸದ್ಯ ಟೀಚರ್ ಇದ್ದರೆ 20 ಹುಡುಗರು ಸ್ಟಾರ್ಟಿಂಗ್ ಕೂರಿಸಿದ್ವಿ. ಮತ್ತು ಏನು 20 ಹುಡುಗರು ಪ್ರಾರಂಭ ಮಾಡಿದಿರಲ್ಲ, ಮತ್ತು ಇದಕ್ಕೆ ಜಾಗ ಬೇಕು. ಈ ಜಾಗ ತೊಗೊಳ್ಲಿಕ್ಕೆ ಏನು ಕ್ರಮ ಕೈಗೊಂಡ್ರಿ? ಜಾಗ ತೊಗೋಬೇಕಂತೇಳಿ ಸಂಸ್ಥೆಗೆ ಇದ್ದಾರೆ ಎಲ್ಲರೂ ಮತ್ತೆ ಏನಾರು ಮಾಡಿ ತಗೊಳ್ಳೋಣ ಅಂತ ಶುರುವಾತ. ಮತ್ತು ಜಾಗ ತೊಗೊಂಡು ನಾವೊಬ್ಬರು ನಮ್ಮ ದೋಸ್ತಿದ್ದ ಗುಡ್ಡಪ್ಪಜ್ಜ ಅಂತೇಳಿ ಅವತ್ತು ನಾವು ಸಾಕಿ ಜಾಗ ತಗೊಂಡ್ವಿ. ನೀವು ಸ್ವಂತ ಕೈಲಿಂದ ಹಾಕಿ ಖರೀದಿ ಮಾಡಿದ್ರಿ.
ನೀವು ಸ್ವಂತ ಕೈಲಿಂದ ದುಡ್ಡು ಹಾಕಿ ಖರೀದಿ ಮಾಡಿದ್ರಿ. ಇಲ್ಲಿಂದ ಸ್ವಂತ ಹಾಕಿ ತೊಗೊಂಡ್ವಿ. ಖರೀದಿ ಮಾಡಿ ಈ ಜಾಗ ಶಾಲೆ ಸಂಸ್ಥೆಗೆ ಹೆಸರು ಮಾಡಿಟ್ಟು ಸಂಸ್ಥೆ ಹೆಸರು ದಾನ ಕೊಟ್ಟಿವಿ. ನೀವು ದಾನ ಕೊಟ್ರಿ. ಇದನ್ನೆಲ್ಲ ಬಿಲ್ಡಿಂಗ್ ಕಟ್ಟಲಿಕ್ಕೆ ಯಾರು ಸಹಾಯ ಮಾಡಿದ್ರು? ಬಿಲ್ಡಿಂಗ್ ಕಟ್ಟಲಿಕ್ಕೆ ಬಿಲ್ಡಿಂಗ್ ಕಟ್ಟಕ್ಕೆ ಸ್ವಂತ ನಾವು ಹಾಕಿ ಎಲ್ಲರೂ ನಿಮ್ಮ ಸಂಸ್ಥೆ ಸದಸ್ಯರು ಎಲ್ಲ ಕೂಡ್ಕೊಂಡು ಕಟ್ರಿ. ಮತ್ತು ಸಂಸ್ಕೃತಿ ಹಾಕಿ ನಾವು ನಮ್ಮ ಗುಡ್ಡಪ್ಪಜ್ಜ ಹ್ಞೂ ಮತ್ತು ನಮ್ಮ ಅಳಿಯ ಇದ್ದ ಶಿವಪ್ಪ ಅಂತೇಳಿ ಒಬ್ಬವ ಮತ್ತು ನಂದಕ್ಕ ಅಂತಂದ್ರೆ ಅವರು ಕೊಟ್ಟಾರ. ಹಿಂಗಾಗಿ ಎಲ್ಲರೂ ವ್ಯವಸ್ಥೆ ಹಾಕಿ ಹೆಚ್ಚಿನ ಇದು ನಮಗೆ ಇದಾಗಿ ಹೆಚ್ಚಿಂದು ನೀವು ಜಾಸ್ತಿ ಖರ್ಚು ಮಾಡಿರಿ. ಹೆಚ್ಚಿನ ನಾನು ಹೆಚ್ಚಾಕಿ. ಈ ಸದ್ಯ ಮಕ್ಕಳು 2026ನೇ ಇಸ್ವಿ ಈಗ ಎಷ್ಟು ಮಕ್ಕಳು ಅಭ್ಯಾಸ ಮಾಡಕತ್ತವು? 425 ನಾವು 425 ಎಲ್ಲ ಕ್ಲಾಸ್ಗಳು ಹೈಸ್ಕೂಲ್ ಮಟ್ಟ ಅಂದರೆ. ಈಗ ಅವತ್ತು ನೀವು ಏನು ಸ್ಥಾಪನೆ ಮಾಡಿದ್ರಲ್ಲ 2006ನೇ ಇಸ್ವಿ ಒಳಗೆ, ಅವತ್ತ ಶಿಕ್ಷಕರ ಸಂಖ್ಯೆ ಎಷ್ಟಿತ್ತು? ಟೀಚರ್ಸ್ ಎಷ್ಟಿದ್ರು ಅವತ್ತು? ಟೀಚರ್ಸ್ ಒಬ್ಬರ ಇದ್ದರು. ಒಬ್ಬರ ಇದ್ರು. ಹಿಂದುಗಡೆ ಒಬ್ಬೊಬ್ಬರು ಹೆಚ್ಚಾಕೆ ಅಂತ 3 ಮಂದಿ ಹಂಗೆ 4 ಮಂದಿ. ಈಗ ಸದ್ಯ ಎಷ್ಟು ಟೀಚರ್ಸ್ ಅದರ? ಶಿಕ್ಷಕರ ಸಂಖ್ಯೆ ಎಷ್ಟು ಅದರ ಈ ಸದ್ಯ? ಈಗ ಸದ್ಯ 14 ಮಂದಿ ಶಿಕ್ಷಕರು, 2 ಮಂದಿ ಆಯ, ಒಬ್ಬರು ಕ್ಲಾರ್ಕ್, ಒಟ್ಟು 19 ಮಂದಿ ಐತಿ. ಮತ್ತು ಈ ಸಂಸ್ಥೆಗೆ, ಈ ಶಾಲೆಗೆ ಯಾವ್ಯಾವ ಊರಿನಿಂದ ಮಕ್ಕಳು ಬರ್ತಾರೆ? ನಮ್ಮ ಯಾವ ಊರಿಂದ ಅಂದ್ರೆ ಒಂದು ಹೊಸರಿತಿ, 2 ಕೊಡೂರು, ಚೆನ್ನೂರು, ಕಿತ್ತೂರು, ಮೊರಾಪುರ, ಮಳ್ಳೂರು, ಕೊಂತಿಮ್ಗಿ, ಕೆಸರಳ್ಳಿ, ಆಮ್ಯಾಗ ಮಣ್ಣೂರು ಒಂದು ಹಳೆ ರೀತಿ. ಈಗೆಲ್ಲ ಬೇರೆ ಬೇರೆ ಊರಿನಿಂದ ಮಕ್ಕಳು ಬರ್ತಾವಲ್ಲ, ಅವರಿಗೆ ವಾಹನದ ಸೌಲಭ್ಯ ಯಾವ ರೀತಿ ಮಾಡ್ಕೊಂಡ್ರಿ? ವಾಹನ ಸೌಲಭ್ಯ ನಾವು ತಂದವು 2 ಗಾಡಿಗೆ. 2 ಗಾಡಿ ಮ್ಯಾಗ ಎಲ್ಲ ಊರಿಗೆ ಅಡ್ಡಾಡ್ತಾವ. ಹಾಗಾದ್ರೆ ಈ ಒಂದು ಸಂಸ್ಥೆಯನ್ನು ಮಕ್ಕಳು ಅಭ್ಯಾಸ ಮಾಡ್ತಾವಲ್ಲ, ಅದರ ಒಂದು ಶಿಕ್ಷಣ ನಿಮಗೆ ಖುಷಿ ಕೊಟ್ಟೈತೆ? ಮಕ್ಕಳು ಒಳ್ಳೆ ರೀತಿಯೊಳಗೆ ಅಭ್ಯಾಸ ಮಾಡ್ತಾ ಇದ್ದಾರಾ? ಅಭ್ಯಾಸ ಮಕ್ಕಳು ಚಲೋ ಮಾಡ್ತಾರ? ಟೀಚರ್ಸ್ ಒಳ್ಳೆ ಪಾಠ ಹೇಳ್ತಾರ? ಹೌದು. ನಿಮ್ಗೆ ಅವರು ಟೀಚರ್ ಪಾಠ ಮಾಡ್ತಕ್ಕಂಥ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟೈತಿ? ಹೌದು, ಒಳ್ಳೆ ಮತ್ತು ಅವ್ರಿಗೆ ಚಲೋ ಹೇಳ್ತಾರೆ. ಎಲ್ಲ ಮಾಸ್ತರು ನಮಗೆ ಸ್ಪಂದಿಸ್ಕೊಂಡು ಒಳ್ಳೆ ರೀತಿಯಿಂದ ಸಾಲಿ ನಡೆಸ್ಕೊಂಡು ಮಾಡ್ತಾರೆ. ಕಳೆದ ವರ್ಷ 3 ವರ್ಷ ಸತತವಾಗಿ ನಿಮ್ಮ ಶಾಲೆ SLC ಫಲಿತಾಂಶ 100% ಬಂದಿದೆ ಅಂತ 100% ನಮ್ಮ ಶಾಲೆ ಕೇಳ್ಪಟ್ಟಿ ನಾನು. ನಿಮ್ಗೆ ಅದು ಖುಷಿ ಕೊಟ್ಟೈತೆ? ಚಾಲುವಾದಲ್ಲಿಂದ 100% ಬಂದದ್ದು ನಮ್ಮ ಶಾಲೆ. ಆದರೂ ಕೂಡ ನೀವು ಸ್ಟಾರ್ಟಿಂಗ್ನಲ್ಲಿ ಈ ಸಂಸ್ಥೆ ಪ್ರಾರಂಭ ಮಾಡಬೇಕಾದಾಗ ಆರ್ಥಿಕ ಸಂಕಷ್ಟ ಎದುರಾಗಿತ್ತು ಅಂತಕ್ಕಂಥದ್ದನ್ನು ಕೇಳಿವಿ ನಾವು. ಎಲ್ಲ ಸಂಕಷ್ಟ ನಾವು ಎದುರಿಸಿ ಹಾಕಿ ಇದೇ ಒಟ್ಟು ಹಾಕಿ ಬಟ್ ನಿಮ್ಗೆ ಇಲ್ಲಿ ಮಟ್ಟ ಈ ಸಂಸ್ಥೆ ಬೆಳೆಸ್ಕೊಂಬರ್ಲಿಕ್ಕೆ ಗ್ರಾಮದ ಎಲ್ಲ ಹಿರಿಯರು, ನಿಮ್ಮ ಸ್ನೇಹಿತರು, ನಿಮ್ಮ ಸಂಸ್ಥೆ ಎಲ್ಲ ಸದಸ್ಯರು ಕೈ ಜೋಡಿಸಿ ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳಲಿಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರಾಗಂತ ಆಗೈತೆ ಅಂತಕ್ಕಂಥ ನಿಮ್ಗೆ ಹೆಮ್ಮೆ ಆಗೈತೆ. ಹೌದು. ಎಸ್, ಓಕೆ. ಕೊಡ್ರಿ ಸರ್, ಆರ್ಡರ್ ಕೊಡ್ರಿ. ವಿಶ್ರಾಮ್ ಸಾವಧಾನ್. ವಿಶ್ರಾಮ್ ಸಾವಧಾನ್. ಕಲರ್ ಪೇಪರ್ ಅಂಟ ಮತ್ತೆ ರಟ್ಟು ಮತ್ತೆ ಬ್ಯಾಟ್ರಿ ಮೋಟಾರ್ ಶೆಲ್ ಏನ ಪಕ್ಷಿ ರೆಡಿ ಮಾಡಿ ತಂದಿರನೆ ಅರ್ಥ ನಿಮ್ಗದೆ ಏನಿದೆ?